ಇವತ್ ನಮ್ಮ ಅಮ್ಮನ ಹತ್ರ ಯಾರೋ 50,000 ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತಿಲ್ಲ ಅಂತ ಅವ್ರ ಮನೆ ಹತ್ರ ಹೋಗಿ ನಮ್ಮಮ್ಮ ಯಾವ ತರ ಜಗಳ ಮಾಡ್ತು ಗೊತ್ತಾ? ನಾನು ಅದೇ ತಂದಿ ಇಲ್ಲಿ ಔಷಧಿ ಬಾಟ್ಲಿ ಕುಡ್ಬಿಡ್ತೀನಿ ನಿಮ್ಮ ಮನೆ ಬಾಗ್ಲಲ್ಲಿ. ಇಲ್ಲ ಅದೇ ಕೆಲಸ ಮಾಡ್ಬೇಕು ನಾವು. ಗೈಸ್ ಇವತ್ತು ಬೆಳಗ್ಗೆ ಎದ್ದು ಕಂಡ್ಬಿಟ್ಟ ತಕ್ಷಣ ನನಗೆ ಯಾವ ತರ ವರ್ಸ್ಟ್ ಫೀಲ್ ಆಯ್ತು ಅಂತಂದ್ರೆ ಮಿಕ್ಸಿ ಆನ್ ಮಾಡಿ ನಮ್ಮ ಅಮ್ಮ ನನ್ನ ನಿದ್ದೆಯಿಂದ ಎಬ್ಬಿಸ್ತು. ಹೆಂಗಿದೆ ಓಪನಿಂಗ್ ಥ್ರಿಲ್? ಈ ಥ್ರಿಲ್ಲಿಗೆ ಒಂದ್ ರಿವೆಂಜ್ ತಗೊಳ್ಳೇಬೇಕು ಅಂತ ಅನ್ಕೊಂಡು ನಮ್ ಕರ್ಗಿನೇ ತಗೊಂಡು ಸೀದಾ ನಮ್ಮ ಹೊಸ ಕಡೆಗೆ ಬಂದೆ. ಏನಕ್ಕಪ್ಪ ಅಂತಂದ್ರೆ 4 ದಿನದ ಹಿಂದೆ ನಮ್ಮ ಮನೆ ಹಾಲ್ದು ಗಿಲಾವ್ ಮಾಡಿದ್ರಲ್ಲ, ಅದಕ್ಕೆ ನೀರ್ ಹಾಕ್ಬಿಟ್ಟು ಕ್ಯೂರಿಂಗ್ ಮಾಡೋಣ ಅಂತ. ಆಮೇಲೆ ನೀರೆಲ್ಲ ಹಾಕಿ ಕ್ಯೂರಿಂಗ್ ಮಾಡಿ ಕೆಳಗಡೆ ನಮ್ಮ ಓವರ್ ಕಡೆಗೆ ಬಂದು ನಮ್ ಕರ್ಗಿ ಟಿಕ್ಕಿಯಿಂದ ನೆನೆ ನಮ್ಮ ಅಮ್ಮನ್ಗೆ ಅಂತ ಸ್ವಲ್ಪ ಇಂಟಾಗ ಬಂದಿದೆ, ಅದನ್ನ ಎತ್ಕೊಂಡು ಹೋಗಿ ನಮ್ಮ ಅಮ್ಮನ ಕೈ ಕೊಟ್ಟೆ. ಗೈಸ್ ಕೊಟ್ಟಿವ್ನಿ ಹಣ್ಣು, ದೋಸ್ರ ಮಾತಾಡಂಗಿಲ್ಲ ಎನ್ಮೇಲೆ ನಮ್ಮ ಅಮ್ಮ ನನ್ಗೆ. ಆಮೇಲೆ ನಮ್ಮ ಅಮ್ಮ ನಿನ್ ಕರ್ಗಿನ ಎತ್ಕೋ ಸ್ವಲ್ಪ ಕೆಲಸ ಐತೆ ಹೋಗಿದ್ ಬರ್ನಾ ಅಂತ ಅಂತು. ಏನ್ ವಿಷಯ ಅಂತ ಅಂದ್ರೆ ಯಾರೋ ಒಬ್ರು ಅಕ್ಕ ಸ್ವಲ್ಪ ದಿನದಿಂದ ನಮ್ಮ ಅಮ್ಮನ ಹತ್ರ 50,000 ರೂಪಾಯಿ ಸಾಲ ಇಸ್ಕೊಬಿಟ್ಟು ಕೊಡ್ದೇನೆ ಆಟ ಆಡಿಸ್ತಿದಂತೆ. ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ದುಡ್ಡು ಇಸ್ಕೊಂಬರ್ನ ನಡಿ ಅಂತ ನಮ್ಮ ಅಮ್ಮ ನನ್ನ ಕರ್ಕೊಂಡು ಹೋಯ್ತು. ಆಯ್ತು. ಆಮೇಲೆ ಅಲ್ಲೋಗಿ ಅವ್ರ ಅಕ್ಕ ಪಕ್ಕ ಮನೆ ಜನನ ವಿಚಾರಿಸಿದ್ರೆ ಅರ್ಧ ಗಂಟೆ ಮುಂಚೆ ಇದ್ಲು ಅಕ್ಕ, ಇವಾಗಿಲ್ಲ ಅಂತ ಅನ್ಬಿಡೋದ. ಡೈಲಿ ಅವ್ರ ಮನೆ ಹತ್ರ ಸುತ್ತಾಡಿ ನಮ್ಮ ಅಮ್ಮನ್ಗೂ ಬೇಜಾರಾಗ್ಬಿಟ್ಟಿತ್ತು. ಅವ್ರ ಹಂಗ ಅಂದ ತಕ್ಷಣ ನಮ್ಮ ಅಮ್ಮನ್ಗೂ ಕೋಪ ಬಂದು ಯಾವ ತರ ಬೈತು ಅಂತ ಅಂದ್ರೆ, ಏನ್ ಮಾಡ್ಬೇಕು ಅಂತಿದ್ದೀರಿ ನಮ್ನ? ನಾನು ಅದೇ ತಂದಿ ಇಲ್ಲಿ ಔಷಧಿ ಬಾಟ್ಲಿ ಕುಡ್ಬಿಡ್ತೀನಿ ನಿಮ್ಮ ಮನೆ ಬಾಗ್ಲಲ್ಲಿ. ಇಲ್ಲ ಅದೇ ಕೆಲಸ ಮಾಡ್ಬೇಕು ನಾವು. ಹಂಗ್ ಮಾಡಿದ್ರೆ ಸರಿ ಆಯ್ತದೆ. ಸುಮ್ಮನೆ ಕೂತ್ಕೋ. ಗೈಸ್ ಪಾಪ ನಮ್ಮಮ್ಮ 50,000 ಬಡ್ಡಿಗೆ ದುಡ್ಡು ಕೊಟ್ಬಿಡೋಳೆ ಪಾಪ. ಅವ್ರು ನಮ್ಮ ಅಮ್ಮ ಬುದ್ಧಿವಂತೆ ಇದ್ರೆ ಅವ್ರು ನಮ್ಮ ಅಮ್ಮನಿಗಿಂತ ಬುದ್ಧಿವಂತೆ. ದುಡ್ಡು ಇಸ್ಕೊಬಿಟ್ಟು ಪರಾರಿ ನಮ್ಮಮ್ಮ ಪಾಪ ಮನೆ ಹತ್ರ ಹೋಗಿ ಜಗಳ ಮಾಡ್ತಾ ಇದ್ದೆ. ನಮ್ಮ ಅಮ್ಮ ಬೆಳಗ್ಗೆ ನನ್ನ ಮಿಕ್ಸಿ ಆನ್ ಮಾಡಿ ಎಪ್ಸಿದಕ್ಕೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಿದ್ ನನಗೆ ಅವ್ರು ದುಡ್ಡು ಕೊಡದೇ ಇರದೆ ಒಂದ್ ಒಳ್ಳೆ ರಿವೆಂಜ್ ಕಂಟೆಂಟ್ ಆಗಿ ತಗೊಂಡು ನಮ್ಮ ಅಮ್ಮನ ಮೇಲೆ ಅಪ್ಲೈ ಮಾಡಿದ್ಕೆ ನಮ್ಮ ಅಮ್ಮ ನನ್ಗೆ ಯಾವ ತರ ಹೋಗಿತ್ತು ಗೊತ್ತಾ? ಗೈಸ್ 0% ಇಂಟ್ರೆಸ್ಟ್ ಅಂಡ್ 0 ಮೈನಸ್ ದುಡ್ಡು ಕೊಟ್ರೆ, ದುಡ್ಡು ಏನಾರು ಕೊಟ್ರೆ ವಾಪಸ್ ಏನ್ ಕೊಡಬೇಕಾಗಿಲ್ಲ. ದುಡ್ಡು ಮಡಿಕೊಂಡು ಇದ್ ಮಾಡ್ಬೋದು, ಮಜಾ ಮಾಡ್ಬೋದು. ಆತರ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡ್ರಿ. ಏನಾದ್ರು ಇತ್ತು ಅಂತಂದ್ರೆ ಓಲಾ ಮುಚ್ಕೊಂಡಿ ಕೆರ್ತ್ ಕಳಿಸ್ತೀನಿ. ಎಲ್ಲಿ ಹಚ್ಕೊಂಡ್ ಮಕ್ಕವ ದುಡ್ಡು ಹೋಗ್ಬಿಟ್ಟದ ಅಂದ್ಬಿಟ್ಟು ಯಾರ ಮೇಲೆ ಇರೋಕೋ ನನ್ ಮೇಲೆ ತೋರಕ್ ಬತ್ತಾಳ. ದುಡ್ಡು ಹೋಗಕ್ಕೆ ಏನ್ ಚೆಲ್ಲಾಡಿಕಿಲಕಂತ ಏನಾದ್ರು ಊದಿರ್ ಮಿಂದಿರ್ ಮನೆ ತಿಂದಿಲ್ಲ ನಾನು. ಹೋಗಿ ಬಂದೆ. ನನ್ ಮನೆ ದುಡ್ಡುಕಂತ ಎಣ್ಸಿರೋದು ಕಟ್ಪಟ್ಟಿ. ಅಯ್ಯೋ ಹೋಯ್ತಲ್ಲಪ್ಪ 50,000 ದುಡ್ಡು. ಏನ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಹೋಯ್ತಲ್ಲಪ್ಪ ದುಡ್ಡು. ಓಲಾ ಕಲ್ಯಾಣ ಹಾಕ್ತೀನಿ. ಜನ್ಮಕ್ಕೆ ಹೋಗೋ ಸಾಕಪ್ಪ ಮನೆಯಿಂದ ಹಾಸ್ಕೊಂಡ ಬಿಡೋಣ ಅನ್ಸ್ಬಿಡದೆ. ಲೂಟ್ ಮಾಡ್ಬಿಟ್ಟಿದ ನನ್ ಮಗ್ನಟಿಯಕ್ಕೆ. ಕಲ್ಲ ಇಳ್ಸಿದ್ರೆ ಹೆಂಗ್ ಆಡ್ತಾನೆ ಅಂತ ಹಂಗೆ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ. ಗೈಸ್ ಇನ್ಸ್ಟಾದಲ್ಲಿ ಏನೋ ಟ್ರೆಂಡಿಂಗ್ ನಡೀತಿದೆ, ಕಾಪಿ ಪೇಸ್ಟ್ ಲಿಂಕ್ ಮಾಡಿದ್ರೆ ಫಾಲೋವರ್ಸ್ ಗೇನ್ ಆಗುತ್ತೆ ಅಂತ. ಸೊ ನಾನು ಟ್ರೈ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ನನ್ನ ಫಾಲೋ ಮಾಡ್ಕೊಂಡು ಅನ್ಫಾಲೋ ಮಾಡಿ ಮತ್ತೆ ಫಾಲೋ ಮಾಡ್ಕೊಂಡು ಈ ವಿಡಿಯೋ ಲಿಂಕ್ ನ ಕಾಪಿ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿ. ಸೊ ಈಗ ಮಾಡಿದ್ರೆ ನಿಮ್ಗೆ ಪ್ಲಸ್ ನಮ್ಗೆ ಇಬ್ರಿಗೂ ಫಾಲೋವರ್ಸ್ ಗೇನ್ ಆಗ್ತಾರಂತೆ. ಸೊ ಬೇಗ ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಿ. ಈ ಟ್ರಿಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ರಾತ್ರಿ ಹೊತ್ತು ಬಂದಿಯಾ ಅನ್ನ ತಿನ್ನಕ್ ಬಿಡಿಕ, ಬೆಳಿಗ್ಗೆ ಡ್ಯೂಟಿ ಮುಗಿಸ್ಕೊ ಬಂದಿಯಾ ಅನ್ನ ತಟ್ಕಾಕಳಂಗಿಲ್ಲ, ಹೋಗಿ ಅಡಿಗೆ ಮಾಡಂಗಿಲ್ಲ. ಗೈಸ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಪಾರ್ಟ್ 1 ವಿಡಿಯೋ ನೀವು ನೋಡಿರ್ಲೇಬೇಕು. ಅದು ನನ್ನ ಅಕೌಂಟ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಪಾರ್ಟ್ 2 ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸಖತ್ ಕಾಮಿಡಿ ಆಗಿದೆ. ಗೈಸ್ ಇಡೀ ಕ್ಯಾರ್ ಪಡಲೆ 0% ಇಂಟ್ರೆಸ್ಟ್ ಅಲ್ಲಿ ಕೊಡೋ ಅಂತ ಒಬ್ರು ಬಡ್ಡಿ ವ್ಯವಹಾರ ಮಾಡೋ ಅಂತಳು ಅಂತಂದ್ರೆ ನಮ್ಮ ಮಮ್ಮಿ ಒಬ್ಳೆ. ಅಲ್ಲ ಮಮ್ಮಿ 0% ಇಂಟ್ರೆಸ್ಟ್. ಆಮೇಲೆ ಅಮೌಂಟ್ ಏನ್ ಕೊಡ್ಬೇಡ್ರಿ, ನಿಮ್ಗೆ ಕಷ್ಟ ಆಯ್ತು ಅಂದ್ರೆ ಬಡಿಕಳ್ರಿ ಪರವಾಗಿಲ್ಲ. ನಮ್ದು ಏನಾದ್ರು ಕಷ್ಟ ಇರ್ಲಿ ಪರವಾಗಿಲ್ಲ. ಇವಂದ ಏನಾರ ಕಷ್ಟ ಇರ್ಲಿ ಪರವಾಗಿಲ್ಲ. ಭಿಕ್ಷೆ ಬೇಡ್ಕ ಬರ್ತಾನೆ. ಅವ್ರ ಮನ್ಗೋಗ್ಬಿಡು, ಕೊಟ್ಟಿನಿ ಕೊಡವ ನೀನ್ ಆಡ್ ಕುಡಿತೀನಿ ಅಂತ. ತಡಿ ಇನ್ನೊಂದ್ ಮತ್ತೆ ಹೇಳ್ಬೇಕು. ಅವ್ರ ಮನೆ ತಕ ಹೋಗ್ಬಿಟ್ಟು ನಾನು ಇಲ್ಲಿ ವಿಸ ಕುಡಿತೀನಿ ಅಂತ ಅವಳೆ. ನಾನೇ ವಿಸದ ಬಟ್ಲು ತಂದು ಕೊಡುವೆ. ಸುಮ್ನೆ ಯಾಕಂಗ್ ಹೊಟ್ಟೆ ಉಡ್ತೀಯ? ಮಾನ ಮರ್ಯಾದೆ ಇಲ್ಲ ನಿನ್ಗೆ. ಹೋಗತ್ತಂಗೆ ಯಾಕೆ ನನ್ ಹೊಟ್ಟೆ ಉಡ್ ಸಾಯ್ತೀರಿ ಹಾಳ್ ಮೇಲೆ. ಸ್ವಪ್ನೆ ಏನಾರ ಅಂದ್ರೆ ಸಾಕು ಆ ಬೈಕ್ ಐತಲ್ಲ, ಆ ಬೈಕ್ ತಾವ ಹೋಗಿ ಕುತ್ಕತಾಳೆ. ಬರೀ ಇಂತದೆಯಾ? ಬಂದೆ ತಡಿ ಬಂದೆ ಎಲ್ಲೂ ಹೋಗ್ಬೇಡ. ಅಲ್ಲೇ ಇರು ರೆಡಿ ಆಗಿರೋ ಬಂದೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ಲಕ್ಕಣ ಏನ್ ಮಾಡೋಳು ಗೊತ್ತಾ, ಹೇಳ್ತೀನಿ ಕೇಳಿಸ್ಕೊಬಿಡು. ಯಾರಿಗೋ 50,000 ರೂಪಾಯಿ ದುಡ್ಡು ಕೊಟ್ಬಿಟ್ಟವಳೆ. ಕೊಟ್ಬಿಟ್ಟು ಏನ್ ಮಾಡೋಳೆ, ಅವ್ರು ಕೊಟ್ಟಿಲ್ಲ, ಎದ್ಬಿಟ್ಟವಳೆ ಪಾಪ. ಮನೆ ಮುಂದ್ಗಡೆ ಹೋಗ್ಬಿಟ್ಟು ನಾನು ದುಡ್ಡು ಕೊಟ್ರೆ ವಿಷ ಕುಡಿತೀನಿ ಅಂತ ಅತ್ತವಳೆ. ಅದನ್ನೇ ಕೇಳ್ತಾರೆ. ಏನು ಕೊಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವ ನೀನು. ಅನ್ನ ತಿನ್ನೋಗ್ಲಾ ಎದ್ನಡಿ ಬಂದಿ ನಾನು ತಿಂತೀನಿ ಹೇಳಿ. ಹೋಗ್ ತಿನ್ನೋಗ್ಲಾ ಬಂದ್ರೆ ನಿನ್ಗೆ ಶ್ರಮ ಅಲ್ವಾ? ಹೋಗು ಅಲ್ಲ ಹೋಗ್ಬಿಟ್ಟು ನನ್ಗೆ ಹಿಂಗೆ ಹೊಟ್ಟೆ ಹೊಡ್ತದೆ, ವಿಷ ಕುಡ್ದ್ಬಿಡ್ತೀನಿ ಅಂತ ಅವ್ರ ಮನೆ ಮುಂದ್ಗಡೆ ಹೋಗ್ಬಿಟ್ಟು ಹೋಯ್ತೀನಿ ಅನ್ನೋದಕ್ಕೆ ನೀನೇ ಸಾಕಿಯತ್ತೆ. ಅಯ್ಯಪ್ಪ ಹೋಗತ್ತೆಗೆ ಅಮ್ಮನ್ ಬಂದಾನ. ರಾತ್ರಿ ಹೊತ್ತು ಬಂದಿಯಾ ಅನ್ನ ತಿನ್ನಕ್ ಬಿಡಿಕ, ಬೆಳಿಗ್ಗೆ ಡ್ಯೂಟಿ ಮುಗಿಸ್ಕೊ ಬಂದಿಯಾ ಅನ್ನ ತಟ್ಕಾಕಳಂಗಿಲ್ಲ,
ಹೋಗಿ ಅಡಿಗೆ ಮಾಡಂಗಿಲ್ಲ ನಿನ್ನಂಗೆ ಯಾ ಜಾಟ್ ಕೆಟ್ಟರಿದ್ದರು ನಂತರ ಮಗ ಯಾರು ಹುಟ್ಟಲ್ಲ. ಒಳ ಕಂಡಿವ್ನಿ ನಿನ್ ಜನ್ಮಕ್ಕೆ ಹೋಗೋ. ನಿನ್ಗೆ 0% ಇಂಟ್ರೆಸ್ಟ್ ಬೇಕು ಅಂದ್ರೆ ನೀನು ನೋಡು, ನೀನಾದ್ರೂ ಬೇಗ ತಿರ್ಸಿ ನಿನ್ ಮೇಲೆ ನಂಬಿಕೆ ಐತೆ. ಬೇಡ ಲೋಕಣ ಬಡ್ಡಿ ಪಡು ಬಡ್ಡಿ ಕಟ್ಕೊಳ್ತಿದ್ದೆ ಲೋಕಣ, ಆತರ ಏನ್ ಮಾಡಿಕ್ಲಕ್ಕ ಲೋಕಣ. ನೀನ್ ಹೋಗ್ಲಾ ಈಗ ಅವ್ನ್ ಹೆಡ್ತಿ ನೀನ್ ಬುಡ್ಗುಸ್ಕೊಬೇಡ ಹೋಗ್ ಸುಮ್ನೆ ಈಗ ಇಡೀ ಚಟುಮ್ಗೆರೆಲೆ ಯಾರು ಈ ತರ ಬಡ್ಡಿ ದುಡ್ಡು ಕೊಡಲ್ಲ, ಆ ತರ ಬಡ್ಡಿ ದುಡ್ಡು ಕೊಡ್ತಾಳೆ ನಮ್ಮ ಮಮ್ಮಿ. ಕಾಂಟ್ಯಾಕ್ಟ್ ಮಾಡ್ರಿ, ಬಡ್ಡಿ ದುಡ್ಡು ಕೊಟ್ಬಿಟ್ಟು ನಿಮ್ ಮನೆ ಬಂದ ಮೇಲೆ ವಿಸಿಟ್ ಬಟ್ಲ ತಗೊಂಡ್ ಕುಡಿತಾಳೆ ಮೇಲೆ. ನಡಿ ಮನೆಯೊಳಗೆ ಇರ್ಬೇಕು, ನೀನು ಮನೆಯೊಳಗೆ ಮಹಾಲಕ್ಷ್ಮಿಗೆ ಓಡಾಡ್ಕೊಂಡು ಇರ್ಬೇಕು. ನನ್ಗೆ ಅದೇ ಖುಷಿ. ಹೋಗಪ್ಪ ಸಾಕು ಅಪ್ಪ ಹೋಗಪ್ಪ. ಈ ಮಹಾಲಕ್ಷ್ಮಿ ಊರಿಗೆಲ್ಲ ದುಡ್ಡು ಕೊಡ್ತಾಳೆ ಅದಂಗೆ. ನಡಿ ಲೋಕಣ ಏನಾರ ಮಾಡ್ಕೊಂಡ್ ಸೋತೋಗ್ಬಿಡ್ಬೇಕು ಇವ್ನಿಂದ ಇವ್ನ ಅನ್ಬೇಡ ಕಲೆ ಮಮ್ಮಿ. ಮನೆ ಒಳಗೆ ಈಗ ತಾನೇ ಅವ್ಳು 30,000 ರೂಪಾಯಿ ಬರ್ಲಿ ಸುಬ್ದಿರು ಕೈಗೆ ಕೊಟ್ಟಿರೋ ದುಡ್ಡು.